ನಮಸ್ಕಾರ. ನೀವು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀರಿ. ಸೊ ಹಾಗಿದ್ರೆ ಯಾವ ಟಾಪಿಕ್ ಮಾಡಬೇಕು, ಆಮೇಲೆ ಯಾವ ಒಂದು ವಿಡಿಯೋನ ಮಾಡಿ ಹಾಕಿದ್ರೆ ನಿಮ್ಮ ವಿಡಿಯೋ ಎಲ್ಲರೂ ನೋಡ್ತಾರ ಅಂತ ನಿಮಗೆ ಡೌಟ್ ಏನಾರು ಇತ್ತಂತಂದ್ರೆ, ಸೊ ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮಗೆ ಏನು ಕಲಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇದೇ ಒಂದು ಸೆಟ್ಟಿಂಗ್ ಅಂದರೆ ನೀವು ಎಲ್ಲಿ ಸ್ಟಾಪ್ ಆಗ್ತಾಯಿದ್ದೀರಿ, ಅಂದರೆ ನಿಮ್ಮ ಪ್ರೊಸೆಸ್ಸು ಎಲ್ಲಿ ನಿಂದಿರ್ತಾ ಇದೆ, ಯಾವ ವಿಡಿಯೋ ಹಾಕಲಿ, ಆಮೇಲೆ ಯಾವ ಶಾರ್ಟ್ ಮಾಡಲಿ, ಆಮೇಲೆ ಯಾವ ಟಾಪಿಕ್ ಮೇಲೆ ನಾವು ಮಾಡಿದರೆ ವೈರಲ್ ಆಗುತ್ತೆ, ಆಮೇಲೆ ಈ ಥರ ಎಲ್ಲ ಸಮಸ್ಯೆಗಳಿಗೂ ನಾನು ನಿಮ್ಗೆ ಒಂದು ಸೆಟ್ಟಿಂಗ್ಸನ್ನು ಹೇಳ್ತೀನಿ. ಆ ಸೆಟ್ಟಿಂಗನ್ನು ನೀವು ಸೆಟ್ ಮಾಡಿರಿ, ಆಟೋಮೆಟಿಕಲಿ ನಿಮ್ಮ ವಿಡಿಯೋನು ಕೂಡ ಮಾಡೋಕ್ಕೆ ಒಂದು ಟಾಪಿಕ್ ಅಂತ ಹೇಳಿ ಸಿಗ್ತೈತಿ. ಆಮೇಲೆ ಆ ಟಾಪಿಕ್ ಮೇಲೆ ನೀವು ಕ್ರಿಯೇಟ್ ಮಾಡ್ತಾ ಹೋದಂಗೆ ಏನಾಗುತ್ತೆ, ಆ ಸೆಟ್ಟಿಂಗ್ಸನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ರಿ, ನಿಮ್ಮ ವಿಡಿಯೋ ಕೂಡ ವೈರಲ್ಲೂ ಆಗ್ತೈತಿ. ಭಾಳಷ್ಟು ಜನ ನಿಮ್ಮ ಹಾಕಿದಂಥ ವಿಡಿಯೋನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಸಬ್ಸ್ಕ್ರೈಬು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ನೀವು ಕೂಡ ದುಡ್ಡು ಅರ್ನ್ ಮಾಡ್ಬೋದು. ಸೊ ಈಗ ನಾನು ನಿಮಗೆ ಇವತ್ತಿನ ವಿಡಿಯೋ ಒಳಗಡೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಸೊ ಈಗ ಎ ಐ ಅಂದ್ರೇನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋ ಒಂದು ಪ್ರೋಗ್ರಾಮನ್ನು ಯೂಸ್ ಮಾಡಿಕೊಂಡು ನಾವು ಆಮೇಲೆ ನೀವು ಕೂಡ ಏನು ಮಾಡ್ಬೋದು, ನಿಮ್ಮದೇ ಆದ ಒಂದು ನಿಮ್ಮ ಇಮ್ಯಾಜಿನೇಷನ್ ಒಳಗಡೆ ಯಾವ ಥರ ಇಮೇಜ್ ಜನ್ರೇಟ್ ಮಾಡ್ಬೇಕಂತಿರ್ತದೋ ಆ ಥರ ಇಮೇಜನ್ನು ನೀವು ಜನ್ರೇಟ್ ಮಾಡ್ಬೋದು. ಆಮೇಲೆ ವಿಡಿಯೋ ಕೂಡ ನೀವು ಜನ್ರೇಟ್ ಮಾಡ್ಬೋದು, ಆಮೇಲೆ ಕಾರ್ಟೂನ್ ಕೂಡ ಜನ್ರೇಟ್ ಮಾಡ್ಬೋದು, ಆ್ಯನಿಮೇಷನ್ ಕೂಡ ಮಾಡ್ಬೋದು. ಸೊ ಇದೆ ಅಂತ ಏನೂ ಇಲ್ಲ. ನೀವು ಏನು ವರ್ಕ್ ಮಾಡಬೇಕು ಅಂಥೇಳಿ ನಿಮ್ಮ ಮೈಂಡ್ ಒಳಗಡೆ ಇದೆಯೋ ಅದನ್ನೇ ನಾನು ಏನು ಮಾಡ್ಬೋದು, ಬರೀ ಒಂದು ಪ್ರಾಂಪ್ಟ್ ಬರೆಯೋದ್ರ ಮುಖಾಂತರ ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಈಗ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ತಾ ಇದ್ದೀನಿ. ನಿಮಗೆ ಏನಪ್ಪ ಅಂದರೆ ಪ್ರಾಂಪ್ಟ್ ಹೇಗೆ ಬರೆಯೋದು, ಆಮೇಲೆ ಆ ಪ್ರಾಂಪ್ಟಿಂದ ನಾನು ಇಮೇಜನ್ನಾಗಿ ಹೆಂಗೆ ಕ್ರಿಯೇಟ್ ಮಾಡೋದು, ಆಮೇಲೆ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಅಂತ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಮೇಲೆ ಅಥವಾ ನಿಮ್ಗೇನಾದರೂ ಡೌಟ್ಸು ಅಥವಾ ಏನಾದರೂ ಹೇಳೋದಿತ್ತಪ್ಪ ಅಂತಂದರೆ ಇಲ್ಲಿ ಕಮೆಂಟ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ನು ಮಾಡಿರಿ. ಎ ಐಯಿಂದ ಇಮೇಜು ಮತ್ತು ವಿಡಿಯೋನ ಜನ್ರೇಟ್ ಮಾಡಬೇಕಂತಂದ್ರೆ ಫಸ್ಟ್ ಸ್ಟೆಪ್ ನಾವೇನು ಮಾಡಬೇಕು ಅಂತಂದರೆ, ಇಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಇದ್ರೊಳಗಡೆ ಗೂಗಲ್ ಅಂಥೇಳಿ ಸರ್ಚ್ ಇರುತ್ತಲ್ಲ, ಇದ್ರೊಳಗಡೆ ನಾನೇನು ಮಾಡ್ತೀನಿ, chatgpt.com ಇದನ್ನು ಸೆಲೆಕ್ಟ್ ಮಾಡ್ತೀನಿ. ChatGPT ಅನ್ನೋದು ಒಂದು ಎ ಐ ವೆಬ್ಸೈಟ್, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಒಂದು ವೆಬ್ಸೈಟು. ಈ ವೆಬ್ಸೈಟನ್ನು ನಾನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ಟೆಕ್ಸ್ಟ್ ಪ್ರಾಂಪ್ಟ್ ಹೆಂಗೆ ಬರೋದು ಅಂತೇಳಿ ನನಗೆ ಗೊತ್ತಿಲ್ಲ ಅಂತ ಇಟ್ಕೊರಿ. ಅವಾಗ ನಾನು ಏನು ಮಾಡ್ತೀನಿ, ಈ ChatGPTಗೆ ನಾನು ಕೇಳ್ಬಿಡ್ತೀನಿ, ಈ ಥರ ನನಗೆ ಬೇಕಾಗೈತಿ ಅಂತೇಳಿ. ಅದನ್ನೇ ನಾನು ಯಾವ ಥರ ಹೇಳ್ಬೋದು, ಈ ಇಂಗ್ಲೀಷ್ನಲ್ಲಿ ಬೇಕು ಅಂತಂದರೆ ಇಂಗ್ಲೀಷ್ನೊಳಗೆ ಟೈಪ್ ಮಾಡಿ ನಿಮಗೆ ಯಾವ ಸ್ಟೋರಿ ಬೇಕು, ಆಮೇಲೆ ಎಷ್ಟು ಸೀನ್ ಇರಬೇಕು ಅದನ್ನ ಸ್ವಲ್ಪ ಡೀಟೇಲ್ನಾಗ ಹೇಳಬೇಕು. ಇಲ್ಲ ಕನ್ನಡದಲ್ಲಿ ಬೇಕಂತಂದರೆ ನೀವು ಕನ್ನಡ ಒಳಗಡೆ ಕೊಟ್ಟರೆ ಅದು ಕನ್ನಡ ಒಳಗಡೆ ರಿಪ್ಲೈ ಮಾಡುತ್ತೆ. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಇಂಗ್ಲೀಷ್ ಒಳಗಡೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ರೈಟ್ ಎ ಸ್ಟೋರಿ ಆಫ್ rat and cat with 4 scene. ಓಕೆ, ನಾನೇನು ಬರೆದೆ, ರೈಟ್ ಅ ಸ್ಟೋರಿ ಆಫ್ ರ್ಯಾಟ್ ಆ್ಯಂಡ್ ಕ್ಯಾಟ್ ವಿತ್ 4 ಸೀನ್ ಅಂತೇಳಿ ಬರೆದೆ. ಈಗ ನೆಕ್ಸ್ಟ್ ಇಲ್ಲಿ ಅಪ್ ಎರೋ ಮಾರ್ಕ್, ಮೇಲ್ಗಡೆ ಎರೋ ಮಾರ್ಕ್ ಅಂತೇಳಿ ಇದ್ರ ಮುಂದೆ ಕಾಣ್ತಾ ಇದೆಯಲ್ಲ, ಇದನ್ನು ನೀವು ಪ್ರೆಸ್ ಮಾಡಿರಿ. ಅವಾಗ ChatGPT ಆಟೋಮೆಟಿಕಲಿ ಆ ಒಂದು ಸೀನ್ ಬೈ ಸೀನ್ 4 ಸೀನನ್ನು ಅದೇನು ಬರೀತು, ಸ್ಟೋರಿ ಬರೀತು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕಂತಂದರೆ, ಒಂದು ನ್ಯೂ ಟ್ಯಾಬ್ ಓಪನ್ ಮಾಡಬೇಕು. ಸೊ ಅದು ಸ್ಟೋರಿ ಹಾಗೆ ಇರಲಿ. ಸೊ ಇಲ್ಲಿ ನಾನೇನು ಮಾಡಬೇಕು ಅಂತಂದರೆ, PICLUMEN PicLumen AI ಅಂಥೇಳಿ ಒಂದು ವೆಬ್ಸೈಟ್ ಇರುತ್ತೆ, ಆ ವೆಬ್ಸೈಟನ್ನು ಎಂಟ್ರಿ ಮಾಡಿರಿ. ಸೊ ಇಲ್ಲಿ ಇದರೊಳಗಡೆ ಫಸ್ಟ್ ಲಿಂಕ್ ಏನಿರುತ್ತೆ PicLumen, ಇದನ್ನು ಕ್ಲಿಕ್ ಮಾಡಿರಿ. ಸೊ ಇದರೊಳಗಡೆ ನೀವು ಎಷ್ಟು ಬೇಕಾದರೂ ಅನ್ಲಿಮಿಟೆಡ್ ಇಮೇಜಸ್ ಮತ್ತು ಅನ್ಲಿಮಿಟೆಡ್ ವಿಡಿಯೋಸ್ ಕೂಡ ನೀವು ಮಾಡ್ಬೋದು. ಅದು ಯಾವ ಥರ ಮಾಡೋದು ಅಂತೇಳಿ ನಿಮಗೆ ಹೇಳ್ಕೊಡ್ತೀನಿ ಅಂತ, ಅದಕ್ಕೋಸ್ಕರ ವಿಡಿಯೋನ ಪೂರ ನೋಡಿರಿ. ಸ್ಕಿಪ್ ಮಾಡಿದ್ರಿ ಅಂತಂದರೆ ಈ ಪ್ರೊಸೆಸ್ ನಿಮಗೆ ಅರ್ಥ ಆಗಂಗಿಲ್ಲ. ಇಲ್ಲಿ ನೋಡಿ, ಕನ್ವರ್ಟ್ ಟೆಕ್ಸ್ಟ್ ಇಂಟು ಇಮೇಜಸ್ ಎಫರ್ಟ್ಲೆಸ್ಲಿ ವಿತ್ PicLumen's ಫ್ರೀ AI ಇಮೇಜ್ ಜನರೇಟರ್ ಆ್ಯಂಡ್ ಟೈಪ್ ಯುವರ್ ಐಡಿಯಾ ಆ್ಯಂಡ್ ಚೂಸ್ ಅ ಮಾಡೆಲ್ ಅಂತ ಹೇಳಿ ಈ ಥರ ಎಲ್ಲ ಹೇಳಿದ್ರು ಅವರು. ಸೊ ಈಗ ನನಗೇನು ಬೇಕು, ಒಂದು ಇಮೇಜ್ ಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಜನರೇಟ್ ಫಾರ್ ಫ್ರೀ ಇದನ್ನು ಕ್ಲಿಕ್ ಮಾಡಿ. ಓಕೆ, PicLumen ವೆಬ್ಸೈಟು ಓಪನ್ ಆಯಿತು. ಸೊ ಇವಾಗ ನಮ್ಮದು ಇದರೊಳಗಡೆ ಅಕೌಂಟು ಇಲ್ಲ, ಹಾಗಾಗಿ ಫಸ್ಟ್ ಏನು ಕೇಳ್ತಾ ಇದೆ, ಅದು ಕಂಟಿನ್ಯೂ ವಿತ್ ಗೂಗಲ್ ಆರ್ ಆ್ಯಪಲ್ ಅಂತ ಕೇಳ್ತಾ ಇದೆ. ಈಗ ಗೂಗಲ್ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ಇದರೊಳಗಡೆ ನಂದು ಒಂದು ಜಿಮೇಲನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ಆಮೇಲೆ ಕಂಟಿನ್ಯೂ ಅಂತ ಇದ್ದೀನಿ. ಸೊ ಈಗ ಏನಾಯಿತು ನೋಡಿರಿ, PicLumen ಕಂಪ್ಲೀಟಾಗಿ ಓಪನ್ ಆಯಿತಾ. ಇಲ್ಲಿ ಫಸ್ಟಿಗೆ ಏನೊಂದು ಮೆಸೇಜ್ ಹೇಳ್ತಾ ಇದ್ದಾರೆ, ಡೈಲಿ ರಿವಾರ್ಡ್ಸ್
ಕ್ಲೇಮ್ ಯುವರ್ ಫ್ರೀ ಲುಮೆನ್ ಆ್ಯಂಡ್ ಅರ್ನ್ ಮೋರ್ ಇನ್ ರಿವಾರ್ಡ್ ಸೆಂಟರ್ ಅಂದರೆ ಕ್ಲೇಮ್. ಇಲ್ಲಿ 10 ಅಂತ ಹೇಳಿದೆ, ಕ್ಲೇಮ್ ಅಂತ ಹೇಳಿ ಪ್ರೆಸ್ ಮಾಡೋಣ. ಮಾಡಿದ್ಮೇಲೆ ಓಕೆ, ಈಗ ಫಸ್ಟ್ ನೋಡ್ರಿ ಫೀಚರ್ಡು, ಟ್ರೆಂಡಿಂಗು, ಈ ಥರ ಹಲವಾರು ಆಪ್ಷನ್ಸ್ಗಳಿರ್ತಾವೆ. ಇವೆಲ್ಲ ಏನಂತಂದರೆ ಬೇರೆದವರು ಜನ್ರೇಟ್ ಮಾಡಿ ಆಮೇಲೆ ಒಂದಿಷ್ಟು ಮಾಡೆಲ್ ಅಂತೇಳಿ ಈ ಥರ ಎಲ್ಲ ನೀವು ಜನ್ರೇಟ್ ಮಾಡ್ಬೋದು ಅಂತೇಳಿ ಅವರು ಈ ಥರ ಹೇಳ್ತಾರೆ. ಸೊ ಈಗ ನಾವೇನು ಮಾಡಬೇಕು, ನಮ್ಮದೇ ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ಬೇಕಲ್ಲ, ಹಾಗಾಗಿ ನಾನೇನು ಮಾಡ್ಬೇಕು ಇಲ್ಲಿ. ಸೊ ಇಲ್ಲಿ ನೋಡಿ ಕೆಳಗಡೆ ಎಕ್ಸ್ಪ್ಲೋರ್, ಕ್ರಿಯೇಟ್, ಗ್ಯಾಲರಿ, ಪರ್ಸನಲ್ ಅಂತ ಐತಲ್ಲ, ಇಲ್ಲಿ ಕ್ರಿಯೇಟ್ ಆಪ್ಷನನ್ನು ನಾವು ಪ್ರೆಸ್ ಮಾಡೋಣ. ಮಾಡಿ ಓಕೆ, ಇದನ್ನು ಕ್ಲೋಸ್ ಮಾಡಿದ್ವಿ. ನೋಡ್ರಿ ಡಿಸ್ಕ್ರೈಬ್ ಯುವರ್ ಇಮೇಜ್ ಅಂತ ಐತಲ್ಲ, ಈ ಡಿಸ್ಕ್ರೈಬ್ ಯುವರ್ ಇಮೇಜ್ ಅಂದರೆ ಇಮೇಜ್ ಹೆಂಗೆ ಏನು ಅಂತೇಳಿ ನಮಗೆ ಗೊತ್ತಿಲ್ಲ ಅನ್ನೋದಕ್ಕೆ ನಾನೇನು ಮಾಡ್ತೀನಿ, ಚಾಟ್ GPT ಒಳಗಡೆ ಆಲ್ರೆಡಿ ಇಲ್ಲಿ ಒಂದು ಸ್ಟೋರಿ ಜನ್ರೇಟ್ ಮಾಡಿವಲ್ಲ, ಈ ಸ್ಟೋರಿನ ನಾನೇನು ಮಾಡಬೇಕು, ಕಾಪಿ ಮಾಡ್ಕೋಬೇಕು. ಕಾಪಿ ಹೆಂಗೆ ಮಾಡ್ತಿರಲ್ಲ ಅದೇ ಥರನೇ ಮಾಡೋದು. ಸೊ ಈ ಫುಲ್ ಸೀನನ್ನು ಕಾಪಿ. ಓಕೆ, ನೆಕ್ಸ್ಟ್ ಏನು ಮಾಡೋದು, ಈ ಡಿಸ್ಕ್ರೈಬ್ ಯುವರ್ ಇಮೇಜ್ ಅಂತ ಹೇಳಿ ಐತಲ್ಲ, ಅಲ್ಲಿ ನಾನೇನು ಮಾಡ್ಬೇಕು, ಇದನ್ನು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಇಲ್ಲಿ ಕೆಳಗಡೆ ನೋಡ್ರಿ 3 ಲೈನ್ಸ್ ಇದಾವೆ. ಸೊ ಇದೇನಪ್ಪ ಅಂತಂದ್ರೆ ರೆಸೊಲ್ಯೂಷನ್ ಅಂದರೆ ಆಸ್ಪೆಕ್ಟ್ ರೇಷೋ ಯಾವ ಸೈಜ್ ಒಳಗಡೆ ನಿಮಗೆ ಇಮೇಜ್ ಜನ್ರೇಟ್ ಆಗಬೇಕು ಅಂತ ಹೇಳಿ ಕೇಳಾಗ್ತೈತಿ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನು 16:9 ಅಂತ ಹೇಳಿ ಸಿಲೆಕ್ಟ್ ಮಾಡ್ತೀನಿ. ಸೊ ನಾನು ಶಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ 9:16, ಲಾಂಗ್ ಲೆಂತ್ ವಿಡಿಯೋ ಇರೋದ್ರಿಂದ ಇದು 16:9. ಆಮೇಲೆ ಇಮೇಜಸ್ ಪರ್ ಬ್ಯಾಚ್ ಅಂದರೆ 1 ಟೈಮಿಗೆ ಎಷ್ಟು ಇಮೇಜಸ್ ಜನ್ರೇಟ್ ಆಗಬೇಕು. 1 or 2ನ ನಾವು ಜನ್ರೇಟ್ ಮಾಡ್ಬೋದು. 3 ಮತ್ತು 4 ಏನಾರು ಬೇಕಂತಂದರೆ ಅದು ಪ್ರೀಮಿಯಮ್ ಇರ್ತೈತಿ, ಪೇಡ್ ವರ್ಷನ್ ಅದು. ಈಗ ಸದ್ಯಕ್ಕೆ ನನಗೆ ಒಂದೇ ಬೇಕು ಅಂತ ಇಟ್ಕೊರಿ. ಅವಾಗ ನಾನು 1 ಸೆಲೆಕ್ಟ್ ಮಾಡಿಕೊಂಡು ಡನ್ ಅಂದೆ. ನೆಕ್ಸ್ಟ್ ಈಗ ಇಲ್ಲಿ ಎರೋ ಮಾರ್ಕ್ ಅಂತ ಇದೆಯಲ್ಲ, 1 ಅಂತ ಹೇಳಿ ಬರ್ದಿದ್ದು, ಅದ್ರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಸೊ ಈಗ ನೀವು ಬರ್ದಿರತಕ್ಕಂಥ ಒಂದು ಡಿಸ್ಕ್ರಿಪ್ಷನ್ ಮೇಲೆ ಏನಾಗಿರ್ತೈತಿ, ಇಲ್ಲಿ ಇಮೇಜ್ ಜನರೇಟ್ ಆಗ್ತಾ ಇದೆ. ಈಗ ನೋಡ್ರಿ ಇಲ್ಲಿ ಏನಾಯ್ತು, ಒಂದು ಇಮೇಜ್ ಜನರೇಟ್ ಆಯ್ತು. ಬಟ್ ಇದು ಇಮೇಜ್ ಇರೋದ್ರಿಂದ ಇದ್ರೊಳಗಡೆ ಏನು ಮೂವ್ಮೆಂಟ್ ಇರಂಗಿಲ್ಲ, ಅದು ಸ್ಟಿಲ್ ಇಮೇಜ್ ಇರ್ತದೆ, ಅಂದರೆ ನಿಂತಿರೋ ಇಮೇಜ್ ಅದು. ಸೊ ಇದೇ ಥರ ನನಗೆ ಸೆಕೆಂಡ್ ಇಮೇಜನ್ನು ನಾನು ಕ್ರಿಯೇಟ್ ಮಾಡ್ಕೋಬೋದು. ಸೆಕೆಂಡ್ ಇಮೇಜಿಗೆ ನಾನೇನು ಮಾಡಬೇಕು, ಅಲ್ಲಿ ಮತ್ತೆ ಚಾಟ್ GPT ಒಳಗೆ ಹೋಗಬೇಕು. ಹೋಗಿ ಸೆಕೆಂಡ್ ಇಮೇಜ್ ಏನೈತಲ್ಲ ವಾಚಿಂಗ್ ಕ್ಯಾಟ್ ಅಂತೇಳಿ, ಆ ಸೆಕೆಂಡ್ ಸೀನನ್ನು ನಾನು ಕಂಪ್ಲೀಟಾಗಿ ಸೀನ್ 2 ಕಾಪಿ ಮಾಡಿದೆ. ಮಾಡಿ ಮತ್ತೆ ಪಿಕ್ ಲುಮೆನ್ ಒಳಗಡೆ ಹೋಗಿ ಓಕೆ ಇದನ್ನು ಡಿಲೀಟ್ ಮಾಡ್ತೀನಿ. ಸೆಕೆಂಡ್ ಇಮೇಜದ್ದು ಸೀನದ್ದು ಏನು ಸ್ಟೋರಿ ಐತಲ್ಲ ಅದನ್ನು ನಾನು ಹಾಕಿ ಅಗೇನ್ ಮತ್ತೆ 16:9 ಒಂದಷ್ಟೇ ಸಾಕು ನನಗೆ. ಓಕೆ, ಆಮೇಲೆ ಜನ್ರೇಟ್ ಕ್ಲಿಕ್ ಮಾಡಿರಿ. ಸೊ ಸೆಕೆಂಡ್ ಇಮೇಜಲ್ಲಿ ಕ್ರಿಯೇಟ್ ಆಗಿರುತ್ತೆ. ನೋಡ್ರಿ ಅಲ್ಲಿ ಯಾವ ಥರ ಡಿಸ್ಕ್ರಿಪ್ಷನ್ ಇದೆ ಅದೇ ಥರನೇ ನಿಮಗೆ ಇಮೇಜ್ ಜನ್ರೇಟ್ ಆಗಿರ್ತೈತಿ. ಸೊ ಈ ಥರ ಆಯ್ತಾ. ಈಗ ಥರ್ಡ್ ಸ್ಟೆಪ್ ಏನಂತಂದರೆ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿರಿ. ಇದೇ ಥರ ನೀವು ಉಳಿದ ಎಲ್ಲ ಸೀನ್ಸಿಗೂ ಕ್ರಿಯೇಟ್ ಮಾಡಬೇಕು. ಈಗ ನಾನು ನೆಕ್ಸ್ಟ್ ಸ್ಟೆಪ್ ಹೇಳ್ತಾ ಇದ್ದೀನಿ ನಿಮಗೆ, ಇಲ್ಲಾಂದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಸೊ ಈಗ ಏನು ಮಾಡಬೇಕು, PIXVERS ಪಿಕ್ಸ್ವರ್ಸ್ AI ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪಿಕ್ಸ್ವರ್ಸ್ ಅಂತ ಹೇಳಿ ಲಿಂಕ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿರಿ. ಮಾಡಿದ್ಮೇಲೆ ಇಲ್ಲಿ ನಿಮಗೆ ಈ ಥರ ಓಪನ್ ಆಗುತ್ತೆ. ಓಪನ್ ಆಗಿದ್ರ ಒಳಗಡೆ ಫಸ್ಟ್ ನಾವೇನು ಮಾಡಬೇಕು ಅಂತಂದ್ರೆ ಕ್ರಿಯೇಟ್ ಮಾಡಬೇಕಲ್ಲ. ಈಗ ಆಲ್ರೆಡಿ ನಮ್ಮದು ಲಾಗಿನ್ ಇಲ್ಲ, ಅದಕ್ಕೆ ಅದು ಲಾಗಿನ್ ಕೇಳ್ತೈತಿ. ಅದಕ್ಕೆ ಫಸ್ಟ್ನೇಗೆ ಏನು ಮಾಡಬೇಕು, ನಾವು ಸೈನ್ ಇನ್ ಅಂತೇಳಿ ಕ್ಲಿಕ್ ಮಾಡಿ ನಮ್ಮ ಇಮೇಲ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ಏನಾಯಿತು, ಲಾಗಿನ್ ಆಯಿತು. ಫಸ್ಟ್ ಲಾಗಿನಿಗೆ 40 ಕ್ರೆಡಿಟ್ಸ್ ಇಲ್ಲಿ ಮೇಲ್ಗಡೆ ನೋಡ್ರಿ, ಪಿಕ್ಸ್ವರ್ಸ್ ಅರ್ನ್ ಕ್ರೆಡಿಟ್ಸ್, ಆಮೇಲೆ ಇಲ್ಲಿ ಮುಂದೆ 40 ಕ್ರೆಡಿಟ್ಸ್ ಅಂತೇಳಿ ಬಂದಿದೆ. ಅಂದರೆ ಲಾಗಿನಿಗೆ 40 ಕ್ರೆಡಿಟ್ಸನ್ನು ಅವ್ರು ಕೊಡ್ತಾ ಇದ್ದಾರೆ. ಸೊ ಈಗ ನಾನೇನು ಮಾಡ್ಬೋದು, ಒಂದು ಇಮೇಜನ್ನು ಅಥವಾ ಒಂದು ವಿಡಿಯೋನ ನಾವು ಕ್ರಿಯೇಟ್ ಮಾಡ್ಬೇಕಂದ್ರೆ ನೋಡ್ರಿ ಇಲ್ಲಿ ಇಮೇಜ್ ಆರ್ ಟೆಕ್ಸ್ಟ್ ಡಿಸ್ಕ್ರೈಬ್ ದ ಕಂಟೆಂಟ್. ಸೊ ಇಲ್ಲಿ ನನಗೇನು ಬೇಕು, ವಿಡಿಯೋ ಬೇಕು. ಅದಕ್ಕೆ ನಾನು ವಿಡಿಯೋ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಆಗಲೇ ಇಮೇಜನ್ನು ನಾವು ಡೌನ್ಲೋಡ್ ಮಾಡಿಲ್ಲಲ್ಲ, ಹಾಗಾಗಿ ಫಸ್ಟ್ ಅದನ್ನ ಏನು ಮಾಡಬೇಕು, ಡೌನ್ಲೋಡ್ ಮಾಡಬೇಕು. ಯಾವುದು ಫಸ್ಟ್ ಇಮೇಜ್. ಸೊ ಇಲ್ಲಿ ನೋಡ್ರಿ 3 ಡಾಟ್ ಇದೆ. ಸೊ ಇಲ್ಲಿ ಡೌನ್ಲೋಡ್ ಅಂತ ಐತಿ. ನಾವು ಇದನ್ನು ಶೇರ್ ಮಾಡೋಕ್ಕೆ ಇಂಟ್ರೆಸ್ಟೆಡ್ ಇದೆ, ನಮ್ಮ ಇಷ್ಟ, ನಾವು ಶೇರ್ ಕೂಡ ಮಾಡ್ಬೋದು. ಎಲ್ಲೆಲ್ಲಿ ಟ್ವಿಟರ್, Pinterest, ಫೇಸ್ಬುಕ್ಕು, ರೆಡಿಟು, ಎಲ್ಲಿ ಬೇಕಾದಲ್ಲಿ ನಾವು ಕಮ್ಯುನಿಟಿ ಒಳಗಾದರೂ ಪೋಸ್ಟ್ ಮಾಡ್ಬೋದು. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಅದನ್ನು ಡೌನ್ಲೋಡ್
ಕ್ಲಿಕ್ ಮಾಡಿದೆ. ಸೊ ಅದೇನಾಗ್ತಾ ಇದೆ, ಡೌನ್ಲೋಡ್ ಆಯಿತು. ಈಗ ನೆಕ್ಸ್ಟ್ ನಾವು ಇಲ್ಲಿ ಬರೋದು. ಓಕೆ, ಇಲ್ಲಿ ಡಿಸ್ಕ್ರೈಬ್ ದ ಕಂಟೆಂಟ್ ಅಂತ ಐತಿ. ಈಗ ನಾವು ಡೌನ್ಲೋಡ್ ಮಾಡಿದ ಇಮೇಜನ್ನು ಸೆಲೆಕ್ಟ್ ಮಾಡಿದ್ವಿ. ಮಾಡಿ ಆ ಸ್ಟೋರಿ ಒಳಗಡೆ ಇಲ್ಲಿ 1ನೇ ಸೀನಿಂದು ಕಂಟೆಂಟ್ ಏನಿತ್ತಲ್ಲ ಇದನ್ನು ನಾನು ಕಾಪಿ ಮಾಡ್ಕೋತೀನಿ. ಮಾಡಿಕೊಂಡು ಇದನ್ನು ಪಿಕ್ಸ್ವರ್ಸ್ ಒಳಗಡೆ ಕ್ರಿಯೇಟ್ ಎ ವಿಡಿಯೋ ಅಂಥೇಳಿ ಡಬಲ್ ಕೋಟ್ ಹಾಕಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಮಾಡಿ ಪ್ಯಾನಲ್ ಇದರೊಳಗಡೆ ನಂಗೆ ಯಾವ್ದು ಇರಬೇಕಿದೆ, ಕೌಂಟ್ ಒಂದೇ ಇರಬೇಕು. ಆಮೇಲೆ 5 ಸೆಕೆಂಡ್ ವಿಡಿಯೋ, 8 ಸೆಕೆಂಡ್ ವಿಡಿಯೋ ಅಂತ ಐತಿ. ಆಮೇಲೆ ಇಲ್ಲಿ 360 ಪಿಕ್ಸಲು, 540 ಪಿಕ್ಸಲ್, ಈ ಥರ ಪಿಕ್ಸಲ್ ಕೇಳುತ್ತೆ. ಈಗ ನನಗೆ 540 ಪಿಕ್ಸಲ್ ಬೇಕು ಅಂತ ಇಟ್ಕೋರಿ. ಅವಾಗ ಕ್ರೆಡಿಟ್ಸು ಭಾಳ ಕೇಳುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, 360 ಪಿಕ್ಸಲ್ ಇದೆ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನೆಕ್ಸ್ಟು ನಾನೇನು ಮಾಡ್ತಾಯಿದ್ದೀನಿ, 8 ಸೆಕೆಂಡ್ ಆದ್ರೂ ಕ್ರೆಡಿಟ್ಸ್ ಜಾಸ್ತಿ ಆಯಿತು. ಹಾಗಾಗಿ ನಾನೇನು ಮಾಡ್ತೀನಿ, ರಿವರ್ಸು 5 ಸೆಕೆಂಡ್ಸಿಗೆ ಸೆಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಕ್ರಿಯೇಟ್ ಅಂತೇಳಿ ಪ್ರೆಸ್ ಮಾಡಿದೆ. ನೋಡಿ, ಯುವರ್ ವಿಡಿಯೋ ಈಸ್ ಜನರೇಟಿಂಗ್. ಸೊ ಅದಕ್ಕೆ ವೇಟ್ ಮಾಡಿರಿ. ಸೊ ಇವೆಲ್ಲ ಇನ್ನು ಲಯನದ್ದು ಏನಿದಾವಲ್ಲ, ಇವು ಆಲ್ರೆಡಿ ನಾನೇ ಜನರೇಟ್ ಮಾಡಿರುವಂಥದ್ದು. ಅವ್ನು ಪ್ಲೇ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಅಂತ. ಸೊ ಇದನ್ನು ರ್ಯಾಟದ್ದು ಕ್ಲಿಕ್ ಮಾಡಿರಿ. ಸೊ ನೆಕ್ಸ್ಟ್ ಇದನ್ನು ನೀವು ಡೌನ್ಲೋಡ್ ಕೂಡ ಮಾಡ್ಬೋದು. ಡೌನ್ಲೋಡ್ ಅಂತ ಹೇಳಿ ಪ್ರೆಸ್ ಮಾಡಿದೆ. ಇಲ್ಲಿ ವಾಟರ್ ಮಾರ್ಕ್ ಫ್ರೀ ಅಂತ ಐತಿ. ಸೊ ಇಲ್ಲಿ ವಾಟರ್ ಮಾರ್ಕ್ಡ್ ಅಂತಂದರೆ ಅದಕ್ಕೆ ಕೆಳಗಡೆ ಅಲ್ಲಿ ಪಿಕ್ಸ್ವರ್ಸ್ ಅಂತ ಹೇಳಿ ಬರುತ್ತೆ, ನೋ ಪ್ರಾಬ್ಲಮ್. ಯಾಕಂದರೆ ವಾಟರ್ ಮಾರ್ಕ್ ನಿಮ್ಗೆ ಬೇಡ ಅಂತಂದರೆ ಅದು ಪ್ರೀಮಿಯಮ್ದವ್ರಿಗೆ ಅಷ್ಟೇ ಬರುತ್ತೆ. ಸೊ ಸದ್ಯಕ್ಕೆ ನಮಗೆ ವಾಟರ್ ಮಾರ್ಕ್ ಇದ್ರೂ ಚಿಂತೆ ಇಲ್ಲ. ನಾನು ಡೌನ್ಲೋಡ್ ಮಾಡಿದೆ. ಸೊ ಇಲ್ಲೇನಾಯಿತು, ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಡೌನ್ಲೋಡ್ ಅಂತ ಹೇಳಿ ಪ್ರೆಸ್ ಮಾಡ್ತೀನಿ, ವಾಟರ್ ಮಾರ್ಕ್ಡ್ ಅಂತೀನಿ. ಅಂದಮೇಲೆ ಇಲ್ಲಿ ನಾವು ಯಾರಿಗಾರು ಶೇರ್ ಮಾಡಿ ಅವ್ರಿಗೆ ಸೆಂಡ್ ಮಾಡ್ಬೇಕಂತಂದರೆ ನಾನು ಕೆಳಗಡೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಪ್ಪ ನನಗೆ ಅದು ಬೇಡ ಅಂತಂದರೆ ನಾನು ಏನು ಮಾಡಬೇಕು, ಇಲ್ಲಿ ಸೇವ್ ಟು ಮೈ ಫೈಲ್ಸ್ ಅಂತ ಐತಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಸೊ ಇದ್ರೊಳಗಡೆ ನಾನು ಒಂದು ಫೋಲ್ಡರ್ ಮಾಡೀನಿ, ANI ಅಂತೇಳಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ಸೇವ್ ಅಂತ ಹೇಳಿದ್ನಿ ಅಂತಂದರೆ ಅದು ನನ್ನ ಫೋನ್ ಮೆಮರಿ ಒಳಗಡೆ ಬಂದು ಸ್ಟೋರ್ ಆಗಿರ್ತೈತಿ. ಸೊ ಅದಕ್ಕೆ ನಾವೇನು ಮಾಡ್ಬೇಕು, ಇಲ್ಲಿ ಒಂದು ಗ್ಯಾಲರಿ ಓಪನ್ ಮಾಡಿದೆ. ಈ ಗ್ಯಾಲರಿ ಒಳಗಡೆ ಈ ಇಮೇಜ್ ಬಂದೈತಿ. ಸೊ ನೋಡ್ರಿ, ಈ ಥರ ಅದು ಪ್ಲೇ ಆಗ್ತಾ ಇದೆ. ಬೇರೆ ಬೇರೆ ಸೀನಿಗೆ ಅದ್ರ ತಕ್ಕಂಗೆ ಅದನ್ನು ಕಾಪಿ ಮಾಡಿ ತಂದು ಇಲ್ಲಿ ಪೇಸ್ಟ್ ಮಾಡಿ ಕ್ರಿಯೇಟ್ ಅಂತ ಹೇಳಿ ಪ್ರೆಸ್ ಮಾಡ್ದಂಗೆ ಈಚ್ ಆ್ಯಂಡ್ ಎವ್ರಿ ಸೀನಿಗೂ ತಕ್ಕಂಗೆ ಏನಾಗುತ್ತೆ ಅಲ್ಲಿ ಆ ವಿಡಿಯೋ ಕ್ರಿಯೇಟ್ ಆಗ್ತೈತಿ. ಸೊ ಇದನ್ನು ನಾವು ಕಂಬೈನ್ ಮಾಡಿ ಆಮೇಲೆ ಇದನ್ನು ಒಂದು ಕಾರ್ಟೂನ್ ಥರ ಮಾಡ್ಬೋದು. ಅಥವಾ ನಮಗೆಲ್ಲಾದರೂ ವಿಡಿಯೋ ಒಳಗಡೆ ಬೇಕಾದಲ್ಲಿ ಈ ಒಂದು ಕ್ಲಿಪ್ಪನ್ನು ಅಲ್ಲಿ ಯೂಸ್ ಕೂಡ ಮಾಡ್ಕೋಬೋದು. ಈಗೆಲ್ಲ ನೋಡಿದ್ರಲ್ಲ. ಸೊ ಈ ಥರ ನಾವೇನು ಮಾಡ್ಬೋದು ಅಂತಂದರೆ AI ಯೂಸ್ ಮಾಡಿ, AI ಯೂಸ್ ಮಾಡಿ ಕಾರ್ಟೂನನ್ನು ಕೂಡ ನಾವು ಡಿಸೈನ್ ಮಾಡ್ಬೋದು, ವಿಡಿಯೋ ಕೂಡ ನಾವು ಮಾಡ್ಬೋದು. ರಿಯಲಿಸ್ಟಿಕ್ ಆಗಿನೂ ಆಯಿತು, 3Dನೂ ಆಯಿತು. ಆಮೇಲೆ ನೀವು ಕಾರ್ಟೂನ್ TV ಒಳಗಡೆ ಚಾನಲ್ಸ್ಗಳಲ್ಲೆಲ್ಲ ನೋಡ್ತಿರಲ್ಲ, ಆ ಥರನೂ ನೀವು ಕೂಡ ವಿಡಿಯೋಸನ್ನು ಮಾಡ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಈ ಒಂದು ಕೆಟಗರಿ ಒಳಗಡೆ, ಆಮೇಲೆ ಈ ಒಂದು ಸೆಕ್ಷನ್ ಒಳಗಡೆ AI ಯೂಸ್ ಮಾಡಿ ದುಡ್ಡು ಹೆಂಗೆ ಮಾಡಬೇಕು ಅಂತ ನೀವು ತಿಳ್ಕೊಬೇಕು ಅಂತ ಇಂಟ್ರೆಸ್ಟೆಡ್ ಇದ್ದರೆ ನನಗೆ ನೀವು ಕಮೆಂಟ್ ಮಾಡಿರಿ. ಅದರೊಳಗಡೆ ನೆಕ್ಸ್ಟ್ ವಿಡಿಯೋನ ನಾನು ಹಾಕ್ತೀನಂತ, ಆ ವಿಡಿಯೋ ಮುಖಾಂತರ ನೀವು ಕಲಿಬಹುದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಒಂದು ಕ್ವೆರಿ ಅಂತ ಇದ್ದರೆ ಅಥವಾ ನಿಮ್ಗೆ ಏನಾದರೂ ಹೇಳೋಕ್ಕಿತ್ತಪ್ಪ ಅಂತಂದರೆ ನೀವು ಅದನ್ನು ಕಮೆಂಟ್ ಮಾಡಿರಿ. ನೀವು ಚಾನಲ್ನ ನೋಡ್ತಾ ಇದ್ದೀರಿ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬು ಫ್ರೀ ಇರುತ್ತೆ, ಕ್ಲಿಕ್ ಮಾಡಿರಿ. ಆಮೇಲೆ ನಮ್ಮ ಕರ್ನಾಟಕದ ಎಲ್ಲ ಯೂಟ್ಯೂಬರ್ಸಿಗೆ ಸಪೋರ್ಟ್ ಮಾಡಿರಿ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.